ತ್ರಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಆದಿಶಕ್ತಿ ಜಗನ್ಮಾತೆಯ ಪಾದದಲ್ಲಿ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ ಇವತ್ತಿನ ಆತ್ಮಗಿರಿ ಭಾವಸ್ವಾಮಿಯ ಸನ್ನಿಧಾನದಲ್ಲಿ ನಾವು ನೀವೆಲ್ಲರೂ ಸೇರಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವ ವಿಜೃಂಭಣೆಯನ್ನು ನಡೆಸೋಣ. ಪಂಡಿತರಾಜ ವೀರಪ್ರಭು ಶಿವಾಚಾರ್ಯರ ಅವರ ಪಾದಕ್ಕೂ ಕೂಡ ನನ್ನ ಹಣೆಮಣಿದು, ಅದೇ ರೀತಿ ನಮ್ಮವರೇ ಆಗಿರುವಂಥ ಎಸ್.ಎಂ. ಭಕ್ತ ಕುಂಬಾರ್ ಅವರು, ಅವರಿಗೂ ಕೂಡ ಧನ್ಯವಾದ ಹೇಳುತ್ತಾ, ಅದೇ ರೀತಿ ಕುಂತ ಆತ್ಮಗಿರಿ ಭಾವಸ್ವಾಮಿಯ ಸದ್ಭಕ್ತರೆಲ್ಲರಿಗೂ ಧನ್ಯವಾದ ಹೇಳುತ್ತಾ, ಇವತ್ತಿನ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಏನು ಭಾಗವಹಿಸಿರಿ, ಯಾರು ಬರಲಿಲ್ಲ ಅವರಿಗೂ ಆ ಪರಮಾತ್ಮ ಏನು ಆಶೀರ್ವಾದ ಕೊಡ್ತಾನ ಅವನಿಗೆ ಬಿಟ್ಟಿದ್ದು. ಯಾರು ಬಂದಿರಿ ನಿಮಗೇನು ಆಶೀರ್ವಾದ ಕೊಡ್ತಾರ ಆ ಪರಮಾತ್ಮ ಗೊತ್ತು. ಯಾಕಂದ್ರ ಯಾರು ಸೇವಾ ಮಾಡ್ತಾರ ಅವ್ರಿಗೆ ಮೇವ ಸಿಕ್ಕೇ ಸಿಗ್ತದ. ಯಾರು ಮಲ್ಕೊಂಡ್ರಂದ್ರ ಅವ್ರಿಗೆ ನಿದ್ದಿನೇ ಸಿಗ್ತದ. ಇಲ್ಲಿ ಬಂದು 4 ಮಾತು ಭಕ್ತಿಯಿಂದ ಯಾರು ಕೇಳ್ತಾರ ಅವರಿಗೂ ಆ ಪರಮಾತ್ಮ ಜ್ಞಾನ ಅವರಿಗೂ ತಲುಪಿಸ್ತಾನೆ. ಅದಕ್ಕೆ ಇಬ್ಬರು ಗಂಡ ಹೆಂಡತಿ ಬಹಳ ಬಡತನದಾಗಿದ್ದರು. ಬಡತನದಾಗ ಸಂಸಾರದಾಗ ಬಹಳ ಕಷ್ಟ ಇರ್ತದ. ಕಷ್ಟ ಅಂತೂ ಯಾರಿಗೆ ಬಿಟ್ಟಿಲ್ಲ. ನಾವೇನಂತೀವಿ, ಕಷ್ಟ ಬಹಳದ, ಯಾರಿಗೆ ತಪ್ಪಿಲ್ಲ ಕಷ್ಟ. ಸುಖ ಎಲ್ಲರಿಗೆ ಎಲ್ಲೈತಣ್ಣ, ದುಃಖ ತುಂಬ್ಯದ ಮರ್ತ್ಯದ ಮೇಲ. ಸತ್ಯವಂತನಾದ ಹರಿಚಂದ್ರ ರಾಜ ಹೆಂಡತಿ ಮಕ್ಕಳನ್ನು ಮಾರಿ ಋಣವ ತೀರಿಸಿದ. ಒಲೆಗೆ ಆಳಾಗಿ ಸುಡುಗಾಡ ಕೈದ. ಎಷ್ಟು ರಾಜ ಇದ್ದವ, ಆದ್ರೆ ಸುಡುಗಾಡ ಕಾಯಿ ಅಂತ ಸಂದರ್ಭ ಬಂತು. ಯಾಕಂದ್ರ ಸತ್ಯಕ್ಕೆ ನಡೆದಿದವ. ಈಗಿನವ್ರು ಹಾಗಿಲ್ಲ, ಸುಳ್ಳಾಡಿ ರಾಜಟಿಕೆ ಆಳ್ತಾರ, ಆದ್ರ ಮುಂದೆ ಮಣ್ಣು ಬುಕ್ತಾರ. ಯಾವಾಗ ಸತ್ಯ ಹರಿಚಂದ್ರ ರಾಜ ಹಿಂದಿನ ಕಾಲದಲ್ಲಿ ಅವರು ಸತ್ಯ ನಡೆದಾರ, ಇಲ್ಲಿಗೂ ಅವರ ಹೆಸರನ್ನು ಅಮರವಾಗಿ ಉಳಿದದ. ಯಾಕಂದ್ರ ಅವರು ಕೂಡ ಅನ್ಯಾಯದಿಂದ ನಡೆದ್ರ ಹೆಸರು ಅವಾಗೆ ಮುಳುಗೋಗ್ತಿತ್ತು. ಅದಕ್ಕ ಯಾರಿಗೆ ಬಿಟ್ಟಿಲ್ಲ ಕಷ್ಟ, ಸುಖ ಯಾರಿಗೂ ಇಲ್ಲ. ಯಾಕಂದ್ರ ಶ್ರೀರಾಮಚಂದ್ರ ಭಗವಂತ ಆದರೂ ಕೂಡ 12 ವರ್ಷ ವನವಾಸ ಕಳಬೇಕಾಯ್ತು. ಯಾಕ? ತಂದೆ ಮಾತಿಗೆ ಮೀರ್ಲಾರ್ದಕ್ಕ 12 ವರ್ಷ ವನವಾಸ ಗೈದು ಸೀತಾ ಮಾತೆಯ ಕಾಲಲ್ಲಿ ಬಹಳ ಕಷ್ಟಪಟ್ಟರು ಅವರು. ಅದಕ್ಕ ಸುಖ ಎಲ್ಲರಿಗೆ ಎಲ್ಲೈತಣ್ಣ, ದುಃಖ ತುಂಬ್ಯದ ಮರ್ತ್ಯದ ಮ್ಯಾಲ. ಪಾಂಡವರು ಯಾರಿಗೆ ಸುಖ ಇಲ್ಲ, ಯಾರಿಗೆ ಸುಖ ಸಿಕ್ಕೇ ಇಲ್ಲ. ಎಲ್ಲರೂ ನನಗ್ ಸುಖ ಇಲ್ಲ, ನಿನಗ್ ಸುಖ ಇಲ್ಲ. ಏನ್ ತಮ್ಮ ನೀ ಮಾಡತಿ, ನಿನ್ನ ಜೀವ ಸಲಕ ದೇವ್ರಿಗೆ ಯಾಕ ಬೈತಿ ಅಂತ ಹೇಳ್ತಾರೆ. ನಾ ಮಾಡಿದ ಪಾಪ ನಾವೇ ಉಣಬೇಕು. ಅದಕ್ಕ ಇವ್ ಮಾತನ್ನ ಯಾಕೆ ಹೇಳಕ್ ಬಯಸ್ತೇವಂದ್ರ, ಸುಖ 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 ಇಲ್ಲ, ಎಲ್ಲರಿಗೆ ದುಃಖನೇ ಅದ. ನೀವು ಕೈ ಮ್ಯಾಕೆತ್ರಿ ಯಾರಿಗೆ ಸುಖ ಅದ ಅಂತೇಳಿ. ಸುಖ ಯಾರಿಗದ ಕೈ ಮ್ಯಾಕೆತ್ರಿ? ಇಲ್ಲ. ದುಃಖನೇ ಅದ.
ಯಾಕಂದ್ರ ಈ ಶರೀರಮಯ ಹುಟ್ಟದೇ ದುಃಖದಾಗ, ಹುಟ್ಟು ಬರ ಸಮಾರಂಭದಲ್ಲಿ ಹುಟ್ಟೇನು ಬರ್ತದೆ ಈ ಶರೀರ. ಅಂತ ಸಂದರ್ಭದಲ್ಲಿ ತಾಯಿಗೆ ಎಷ್ಟು ಕಷ್ಟ ಕೊಟ್ಟು ಎಷ್ಟು ತ್ರಾಸ ಪಟ್ಟು ಬಂದದಲ್ಲ, ಅವಾಗ ದುಃಖ ಇದ್ದಿಲ್ಲೇನು? ಸುಖದಾಗ ಬಂತೇನು? ಇದು ಶರೀರ ಇಲ್ಲ, ಇದು ಬಂದಿದ್ದು ಶರೀರ ದುಃಖದಲ್ಲೇ ಬಂದೈತಿ. ಹೋಗೋದು ದುಃಖದಾಗೆ ಹೋಯ್ತು. ಹುಟ್ಟ ಸಂದರ್ಭದಲ್ಲಿ ಕಣ್ಣೀರು ಹಾಕಿಸ್ತು, ಈ ಶರೀರ ಹೋಗೋ ಸಮಯದಲ್ಲಿ ಕೂಡ ಕಣ್ಣೀರೇ ಹಾಕಿಸ್ತು. ಎಲ್ಲಿ ಐತ್ರಿ ಸುಖ? ಮತ್ ಮಧ್ಯದಾಗ ಕುಡುಕರ ಗಂಟು ಬಿದ್ದ, ತಿರುಕರ ಗಂಟು ಬಿದ್ದ, ಹುಚ್ಚರ ಗಂಟು ಬಿದ್ದ, ಅದರ ಹೆಂಡತಿಯರ ಹುಚ್ಚು ಗಂಟು ಬಿದ್ದು, ಇವೆಲ್ಲ ಏಳು ಬೀಳು ನಮ್ಮ ಜೀವನದಾಗ ಸುಖ ದುಃಖ ಎರಡು ಟ್ರೇನಿನ ಡಬ್ಬಿ ಇದ್ದಂಗೆ. ಸುಖ ಬಂದ ಮೇಲೆ ದುಃಖ ಬರ್ತದ, ದುಃಖ ಬಂದ ಮೇಲೆ ಸುಖ ಬಂದೇ ಬರ್ತದ. ಅದಕ್ಕ ಇಬ್ಬರು ಗಂಡ ಹೆಂಡತಿ ಇದ್ದರು ಅಂತ ಯಾಕೆ ಹೇಳ್ತಾ ಇದ್ರು ಅಂದ್ರ, ಬಹಳ ಬಡತನದಾಗಿದ್ದರು, ಏನೋ ಒಂದು ಕೂಲಿ ಕಷ್ಟ ಮಾಡಿ ಜೀವನ ನಡೆಸ್ತಿದ್ರು. ಅಂತ ಸಂದರ್ಭದಲ್ಲಿ ಆ ಹೆಣ್ಮಗಳು ಮನೆಗೆ ಏನ್ ಮಾಡ್ತಿಳು, ಹಸಿಮೆಣಸಿನಕಾಯಿ ಖಾರ ಕುಟ್ತಾ ಇದ್ರು. ಅಂತ ಖಾರ ಕುಟ್ಟ ಸಮಯದಾಗ ಅವ್ರ ಮನೆಗೆ ಏನೂ ಇರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಪರಮಾತ್ಮ ಸಾಧು ಸಂತರ ವೇಷ ಹಾಕಿ ಅವ್ರ ಮನೆಗೆ ಭಿಕ್ಷಾಂದೇಹಿ ಅಂತ ಬಂದಾಗ ಆ ಹೆಣ್ಮಗಳು ಏನಂತಾಳ, ಏನಪ್ಪ ನಮ್ಮ ಮನೆಗೆ ಏನು ಇಲ್ಲ, ಮುಂದಿನ ಮನೆಗೆ ಹೋಗು. ಏನವ್ವ ಮುಂದಿನ ಮನೆಗೆ ಹೋಗಂತಿ, ಹೆಂಗ್ ಹೋಗ್ಲಿ? ನೀಗ ಏನೋ ಮಾಡತ್ತಿದ್ದಲ್ಲ, ಏನ್ ಮಾಡತ್ತಿದ್ದ? ನಾ ಏನ್ ಮಾಡಿ ಖಾರ ಕುಟ್ಲತ್ತಿದ, ಆ ಖಾರನೇ ನೀಡು ಒಂದ. ಆಕೆ ಖಾರ ಕುಟ್ತಾ ಇದ್ದಳು, ಹಸಿ ಖಾರ. ಅಲ್ಲಪ್ಪ ಹಸಿ ಖಾರ ಬರೀ ಹೆಂಗ, ಅದು ಏನಿತ್ತು ಅದೇ ತಂದು ನೀಡು ಅಂತ ಹೇಳ್ದ ಪರಮಾತ್ಮ. ಆ ಹೆಣ್ಮಗಳು ಏನ್ ಮಾಡಿದಳು, ಆಯ್ತು ತಕೋ ಅಂತ ಹೇಳಿ ಆ ಕುಟ್ಟ ಖಾರ ತಂದು ಅವನ್ ಜೋಳಿಗಿದಾಗ ನೀಡ್ಬಿಟ್ಟಳು. ನೀಡಿದಾಗ ಪರಮಾತ್ಮ ಏನ್ ಮಾಡ್ದ, ಅಷ್ಟು ಪಾವು ಕಿಲೋ ಖಾರ ಹೊಟ್ಟು ಗಪ 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 ತಿಂದ. ಬಾಯಿ ಎಲ್ಲ ಬೆಂಕಿ ಬೀಳತ್ತು. ಆದ್ರೆ ಏನಂತ ಆಶೀರ್ವಾದ ಮಾಡ್ದ, ಮುಂದೆ ಈ ದಿನಂಬಡಿಗೆ ನಿಂದು ಎಲ್ಲ ಬಂಗಾರದ ಮೈಲಾಗ್ಲಿ ಅಂತೇಳಿ ಆಶೀರ್ವಾದ ಮಾಡ್ಬೋದ. ಆ ಹೆಣ್ಮಗಳು ಖಾರ ಕುಟ್ಟ ಕಲ್ಲು ಬುಡ್ಕ ಒಂದು ಗಂಟು ಹತ್ತು ತಕಿಗೆ ಗಂಟು ಹತ್ತತು. ಮನಿ ಮ್ಯಾಗ ಮನಿ, ಬಂಗಾರ ತಗೋ, ಬೆಳ್ಳಿ ತಗೋ, ರೊಕ್ಕ ತಗೋ, ರೂಪಾಯಿ ತಗೋ, ಬಹಳ ಶ್ರೀಮಂತಳು ಆದಳು. ಆಕಿ ಶ್ರೀಮಂತಳು ಆದಳು. 12 ವರ್ಷ ಆಯ್ತು. ಪರಮಾತ್ಮ ಏನಂದ, ಆವಾಗ ಹೋಗಿದ, ಈಗ ಯಾಕೋ ಮತ್ತ ಅವ್ರ ಮನೆಗೆ ಹೋಗ್ಬೇಕು ಅನ್ಸ್ಲದ ಅಂತೇಳಿ ಮತ್ತೆ ಪುನಃ ಪರಮಾತ್ಮ ಮತ್ತ ಆಕಿನ ಮನೆಗೆ ಬಂದ. ಆವಾಗ ಆಕಿ ಬಂಗಾರದ ಮಾಡದಾಗ ಅಡ್ಡಾಡ್ಲಕತ್ತಿಳು. ಮತ್ತ ಬಂದು ಭಿಕ್ಷಾಂತಿ ಅಂದಾಗ ಆಕಿ ಹೆಣ್ಮಗಳು ಏನ್ ಮಾಡಿದಳು, ನಾ ಅವಾಗ ಪಾವು ಕಿಲೋನೇ ಖಾರ ನೀಡಿದ, ಅವನಿಗೆ ಪಾವು ಕಿಲೋನೇ ಖಾರ ನೀಡಿದ. ಮತ್ತೀಗ 1 ಕಿಲೋ ಖಾರ ನೀಡರಿ, ನಾನು ದಿನ ಡಬಲ್ ಮೈಲ್ ಆಯ್ತು ಅಂದೊಳಕಿ. 1 ಕಿಲೋ ಖಾರ ನೀಡರೀಗ, ಇದು ಎಷ್ಟು ಆಗ್ಯದ, ಇಷ್ಟು ಡಬಲ್ ಆಯ್ತು. ಏನ್ ಮಾಡಿದಳು, ಆ ಸಾಧು ಮುತ್ಯಾಗ ಬಾ ಅಂತ ಹೇಳಿ ಒಳಗ್ ಕರೆದು ಕೂಡಿಸಿ 1 ಕಿಲೋ ಹಸಿಮೆಣಸಿಗೆ ತಂದು ಒಳ್ಳ ಕಚ 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 ಕುಟ್ಲಕ್ ಚಾಲು ಮಾಡಿದಳು. ಕುಟ್ಲಕ್ಕೆ ಚಾಲು ಮಾಡಿ ಅದೇ ಖಾರ ಒಯ್ದು ಅವನಿಗೆ ನೀಡಿದ್ರು. ಎಂತಕ್ಕಿಂತ ದೈವ ನೋಡ್ರಿ. ಮನೆಯಾಗೆಲ್ಲ ಮತ್ತಿಲ್ಲ ಐತಿ, ದಾನ ಮಾಡ ಮನಸ್ಸಿಲ್ಲ. ಏನು ಪರಮಾತ್ಮ ಮತ್ತ ಎಲ್ಲಾ ಕೊಟ್ಟ ಮೇಲೆ ಖಾರನೇ ಬೇಡಕ್ ಬಂದಾನೇನೋ ಆಕಿನ ಮನೆಗೆ. ಆದ್ರ ಆಕಿನ ದುರ್ದೈವ. ಅದಕ್ಕ ಪರಮಾತ್ಮ ಏನ್ ಹೇಳ್ತಾನ, ನಿಮ್ ಮನೆಗೆ ಏನದ ಅದೇ ದಾನ ಮಾಡ್ರಿ. ನಿಮ್ ಮನಸ್ಸಲಿಂದ ದಾನ ಮಾಡಿದ್ರೆ ಅದು ದಾನ ಆಗ್ತದ. ಒಳಗ ಕೆಟ್ಟ ಭಾವನೆ ಇಟ್ಕೊಂಡು ನೀವು ದಾನ ಮಾಡಿದ್ರೆ ನಿಮಗ್ ಕೆಟ್ಟದಾಗ್ತದ ಅಂತ ಹೇಳ್ತಾರ ದೇವಿ. ಯಾವಾಗ ಆಕಿನ ಒಳಗ ಕೆಟ್ಟ ಭಾವನೆ ಬಂದು, ಅಲ್ಲ ನನಗ ಎಷ್ಟು ಹಿಂದೆ ತ್ರಾಸಿತ್ತು, ನಾನು ಬಹಳ ಸುಖ ಐತಲ್ಲ, ಬಂದಿದ್ಯಪ್ಪ ಬಾ ಅಂತೇಳಿ ಕೈಕಾಲು ಮುಖ ತೊಳಸಿ ಜಗಲಿ ಬಲ್ಲಿ ಕೂಡ್ಸಿ ಅವನಿಗೆ ಊಟ ಪಂಚಾಮೃತ ಊಟ ಮಾಡಿಸ್ಬೇಕಾಗಿತ್ತಲ್ಲ, ಆಕಿನ ಬಲ್ಲಿ ಎಲ್ಲ ಮಾತಿಲಿತ್ತು. ಆದ್ರೆ ಪುನಃ ಆಕಿನ ಒಳಗೆ ಕೆಟ್ಟ ಭಾವನೆ ಬಂದು ಮತ್ತೆ 1 ಕಿಲೋ ಹಸಿ ಖಾರ ಕೊಟ್ಟಿ ಮತ್ತ ಅವನಿಗೆ ನೀಡಿ ಬಿಡ್ತಾಳ. ಅವಾಗ ಏನ್ ಮಾಡ್ತಾನ ಪರಮಾತ್ಮ, ಅವ ಖಾರ ಬಿ ತಿಂತಾನ, ವಿಷ ಬಿ ಕುಡಿತಾನ. ಗಪ 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 1 ಕಿಲೋ ಖಾರ ತಿಂದು ಬಿಟ್ಟವ. ಆದ್ರ ಕರೆತಲೆ ಮನುಷ್ಯ ಎಷ್ಟು ಕೆಟ್ಟವನ ಸ್ವಲ್ಪ ವಿಚಾರ ಮಾಡ್ರಿ ನೀವು. ಮುಂಜಾನೆ 1 ನಮನ ಆಗ್ತಾನ, ಮಧ್ಯಾಹ್ನ 1 ನಮನ ಆಗ್ತಾನ, ಸಾಯಂಕಾಲ 1 ನಮನ ಆಗ್ತಾನ.
ಈ ಕರೆತಲೆ ಮನುಷ್ಯ ಇಷ್ಟು ನಮನ ಆಗ್ತಾನಂದ್ರ ಆ ಪರಮಾತ್ಮಗ 36 ಕೋಟಿ ಕಣ್ಣವ, ಅವನಿಗೆ ಅವ ಎಷ್ಟು ನಮನ ಆಗ್ಬಾರ್ದು. ಅದಕ್ಕ ಗಪ 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 ತಿಂದ ಪರಮಾತ್ಮ ನೀ ಮೊದಲು ಹೆಂಗಿದ್ದಿ ನಿನಗೆ ಹಂಗೆ ಆಗಲಿ ಅಂತ ಆಶೀರ್ವಾದ ಮಾಡ್ದ. ಹೋಗ್ಬಿಟ್ಟ. ಹೋದ ಮೇಲ ಎಲ್ಲ ಮೊದಲು ಹೆಂಗಿತ್ತು ಮತ್ತ 1 ಕಿಲೋ ಖಾರ ಚಪ್ಪರ್ ಗುಡಿಸಿ. ಅದಕ್ಕ ನಮಗ್ 4 ಮಂದಿಗೆ ಒಳ್ಳೇದು ಮಾಡಕ್ ಆಗಲ್ಲ ಹೋದ್ರು ನಾವು ಕೆಟ್ಟದ್ದು ಮಾಡಬೇಡ್ದು. ನಮಗೊಂದು ಜ್ಯೋತಿ ಹಚ್ಚಲಕ್ ಆಗಲ್ಲ ಹೋದ್ರು ಆ ಜ್ಯೋತಿ ಆರಿಸ್ಬಾರ್ದು. ನಮ್ಮ ಮನ್ಯಾಗ ಮೊಳಕರಿ ಗಾರಿ ಇರುತ್ತೆ, ಮತ್ತೊಬ್ಬರ ಮನ್ಯಾಗ ತೆರಿಸರಿ ಟೆಕ್ಕದ ಅಂತೀವಿ ನಾವು. ನಮ್ಮ ಮನೆಗಿಂದ ನಾವು ನೋಡ್ಕೊಂಡು ವಿಚಾರ ಮಾಡಬೇಕು, ಮತ್ತೊಬ್ಬರದು ನಾವು ನಿಂದನೆ ಮಾಡಬಾರ್ದು. ಅದಕ್ಕೆ ಇವು ಮಾತುಗಳು ಯಾಕೆ ಹೇಳ್ತೀನಿ ಅಂದ್ರೆ, ನೀವೆಲ್ಲರೂ ಏನು ಕುಂತೀರಿ ಬಹಳ ದೊಡ್ಡ ಪುಣ್ಯವಂತರಿದ್ದೀರಿ. ಪಾಪದವ್ರಿಗಿದ್ರೆ ಅದಕ್ಕೆ ಹೇಳ್ತಾರ ಪಾಪಿಗೆ ಆತಕ್ಕ ಪಂಡಲಪುರ ಅಂತ. ನೀವು ಪಾಪದವ್ರು ಪಂಡಲಪುರಕ್ಕೆ ಹೋದ್ರೆ ಪಾಂಡುರಂಗ ಅಲ್ಲಿರ್ಲ ನಿಮ್ಮ ಊರಾಗ ಬಂದು ಕೂಡ್ತಾನವ. ಯಾಕ? ಪಾಪಿ ಎಲ್ಲಿಗೆ ಹೋಯ್ತಂದ್ರ ಪಾಂಡುರಂಗ ಇಲ್ಲಿಗೆ ಬರ್ತಾನ. ಇಲ್ಲಿ ಯಾರು ಒಳ್ಳೆಯವ್ರ ಭಕ್ತರು ಇರ್ತಾರಲ್ಲ ಅವ್ರ ಮನೆಗೆ ಬಂದು ಸೇವಾ ಮಾಡ್ತಾನ. ಅದಕ್ಕ ತಾವೆಲ್ಲರೂ ಯಾವುದೇ ನಿಮ್ಮ ಮನೆಗಿರ್ಲಿ ಅಂಬ್ಲಿ ಉಪ್ಪಿಲ್ದ ಅಂಬ್ಲಿ ಇದ್ರು ಕೂಡ ದಾನ ಮಾಡಬೇಕು. ಸೊಲ್ಲಾಪುರದ ಸಿದ್ದರಾಮ ಒಂದು ತಿಂಗಳದ ಅಂಬ್ಲಿ, ಒಂದು ತಿಂಗಳದ ಅಂಬ್ಲಿ ಪರಮಾತ್ಮ ಪಂಚಾಮೃತ ಅಂತೇಳಿ ಸ್ವೀಕಾರ ಮಾಡ್ಯಾನ. ನಮ್ಮಲ್ಲಿ ಏನು ಮುಂಜಾನೆ ಮಾಡಿಂದ ಮಧ್ಯಾಹ್ನ ಮಾಡಿಂದ ಸಂಜೆಗೆ ತೊಗೊಳೋದಿತ್ತಂದ್ರೆ ನೀಡ್ಬಿಡ್ತೀವಿ. ಇಲ್ಲ, ಅದಕ್ಕೆ ಒಬ್ಬಕ್ಕೆ ಹೆಂಡತಿ ಬಹಳ ಜಿಪ್ಪುಣಿದ್ದಳು. ಜಿಪ್ಪುಣ ಅಂದ್ರ ತುಪ್ಪದ ನೊಣ ಬಿತ್ತಂದ್ರೆ ಹಿಂಗೆ ಬಾಯ್ದಾಗ ಹಿಂಗೆ ಮಾಡ್ತಿಳಕ್ಕಿ. ಆ ನೊಣಗೆ ಬಿ ಬಿಡ್ತಿಲ್ಲ, ಅದ್ರ ಪೂರ ತುಪ್ಪ ನೆಕ್ತಿಳಕ್ಕಿ, ಅಂತ ಜಿಪ್ಪುಣಿದ್ದಳು. ಆದ್ರೆ ಒಂದು ದಿವಸ ಏನಾಗಿತ್ತು, ಆಕಿನ ಮನಸ್ಸು ಕರಿಗಡುಬು ಮಾಡ್ಕೊಂಡು ಉಣ್ಬೇಕಂತಾಗಿತ್ತು. ಏನ್ ಮಾಡ್ಯಾಳ, ಗಂಡಿದ್ದ ಬಹಳ ದಾನಸೂರು, ಮನೆಗಿದ್ದೆಲ್ಲ ದಾನ ಮಾಡ್ಬಿಡ್ತಿದವ. ಆಕಿ ಒಟ್ಟು ಅವನಿಗೆ ಕಾಯ್ತಿವಳು, ನನ್ನ ಗಂಡನ ಇದ್ದವ್ರಿಗೆ ಏನಾದ್ರು ದಾನ ಮಾಡ್ತಾನಂತ ಹೇಳಿ. ಒಂದು ಬುಟ್ಟಿ ಕರಿಗಡುಬು ಕರೆದು ಇಟ್ಟಾಳ. ನೀರು ಕುಡಿಲಾಕ ಒಂದು ಕೊಡ ತಗೊಂಡು ಹೋಗ್ಲಕ್ ನಿಂತಾಳ. ಅವಾಗ ಏನಂತಾಳ, ನಾನು ನೀರಿಗೆ ಹೋದದು ನನ್ನ ಗಂಡನ ಬರಡಿಗೆ ಅಷ್ಟು ಒಂದು ಬುಟ್ಟಿ ಕರಿಗಡುಬು ದಾನ ಮಾಡ್ತಾನ ಅಂತ ಹೇಳಿ ಏನ್ ಮಾಡಿದಳು, ಹಿಂದಕ್ಕೆ ಬಂದು ಮತ್ತಿಲ್ಲ ಕರಿಗಡುಬು ಮಾಡಿಕ್ಕಿದ ಮತ್ತೆ ಯಾರಿಗಾದ್ರು ನೀಡ್ದಿಕ್ಕೆ ನಂದಳು. ನಾ ಅದಕ್ಕೆ ನೀಡೇ ಹುಚ್ಚಿದ್ದೇನು, ಹೋಗಿ ನೀರಿಗೆ ಹೋಗಿ. ಆದ್ರೆ ಆಕಿಗೆ ಅನುಮಾನ ಬಿಟ್ಟಿಲ್ಲ. ಆಕೆ ಏನ್ ಮಾಡಿದಳು, ಒಂದು ಚರಟಿ ಹಗ್ಗ ತಂದು ಒಳಗ ಕಂಬಕ್ಕೆ ಅವನಿಗೆ ಸುತ್ತ ಚಂದ ಕಟ್ಟಿ ನೀರು ತರ್ಲಕ್ ಹೋದ್ರು. ಯಾಕೆ ಅವಕ್ಕೆ ಬರಡಿಗೆ ದಾನ ಮಾಡ್ಬಿಡ್ತಾನವ. ನೀರು ತರ್ಲಕ್ ಹೋದಳು. ಪರಮಾತ್ಮ ಬಂದ ಭಿಕ್ಷಾ ಅಂದೇಯಿ ಅಂದ. ಆವಾಗ ಒಳಗ ಕಂಬ ಕಟ್ಟಿದ ಇತ್ತಲ್ಲ, ಯಾರಪ್ಪ ಯಾರು ಬಂದಿರಿ ಅಂತ ಗಂಡ. ನಮ್ಗೆ ಹಸುವಾಗಿಯಪ್ಪ ಭಾಳ ದಿವಸ ಆಯ್ತು ಊಟ ಮಾಡಿಲ್ಲ ಅಂದ್ರೆ, ಆಯ್ತು ನೀ ತಟ್ಟಿ ಹಳ್ಳಕ್ಕೆ ಸರಿಸಿ ಒಳಗೆ ಬಾ ಅಂದ. ಆ ಕಂಬ ಕಟ್ಟಿದಲ್ಲಿ ಸರಿಸಿ ಒಳಗೆ ಬಾ, ನನಗೆ ಹಳ್ಳಕ್ಕೆ ಬಿಚ್ಚ ಅಂದ. ಆ ಹಗ್ಗ ಬಿಚ್ಚಿ ಆ ಒಳಗಿಂದ ಕರಿಗಡಬದ ಬುಟ್ಟಿ ಇತ್ತಲ್ಲ, ಆ ಬುಟ್ಟಿ ಸಾಧು ಕೊಟ್ಟೇನಂದ, ಇದು ನೀವು ಒಯ್ ಬುಟ್ಟಿ ನನಗೆ ಮತನ ಹೆಂಗಿದ್ದ ಹಂಗೆ ಕಟ್ಟಕ್ಕೆ ಅಂದವ. ಯಾಕಂದ್ರೆ ಗಂಡ ಭಾಳ ಪುಣ್ಯವಂತಿದ್ದವ. ಕಟ್ಟಿ ಹೋದ್ಮೇಲ ಇವ ಬಾಜಾರ್ಗೆ ಹೊಂಟ ಕರಿಗಡಬು ತಿನ್ಕೋತ ನಡ್ದನಕ್ಕೆ ಅತ್ತಿಂದ ನೀರಿನ ಕೊಡ ತಗೊಂಡು ಹೊಂಟಾಳ. ಆಕೆ ಏನಂತಾಳ, ಏಯವ್ವ ಇದು ಸಾಧು ಜಂಗಮ ನೋಡು, ನಮ್ಮ ಮನೆಗಿಂದ ಕರಿಗಡಬು ತಿನ್ಕೋತ ಹೊಂಟದ. ನನ್ನ ಗಂಡ ನನಗೆ ಗೊತ್ತಿತ್ತು ಹೆಂಗೆ ದಾನ ಮಾಡ್ತಾನಂತೇಳಿ. ಆಕೆ ಕೊಡ ತಗೊಂಡು ಸರ ಬಂದು ತಟ್ಟಿ ಹೆಂಗೆ ಮುಚ್ಚಿಂದ ಹಂಗೆ ಅದ, ಗಂಡ ಹೆಂಗನ ಕಂಬಕ್ಕೆ ಹಂಗೆ ಹನ. ಒಳಗೆ ಹೋಗಿ ನೋಡ್ತಾಳ, ಕರಿಗಡಬು ಬುಟ್ಟಿ ತುಂಬಿಂದ ಹಂಗೆ ಅದ. ಕರಿಗಡಬು ಬುಟ್ಟಿ ತುಂಬಿಂದ ಹಂಗೆ ಅದ. ಪರಮಾತ್ಮ ಒಯ್ದಿಲ್ಲವ, ಒಯ್ದನ ತಿನ್ಕೋತ ಹೋಗ್ಯಾನ. ಅದು ಮಾಯ ರೂಪದ ಮತ್ತ ಬುಟ್ಟಿ ಅಲ್ಲೇ ಇಟ್ಟನವ. ಅವ ಅಂತಾನ, ಕರಿಗಡ ಬುಟ್ಟಿ ಅದರಿ, ನೀವು ಯಾರಿಗಾರು ದಾನ ಮಾಡಿದ್ರಿ, ಇಲ್ಲೇ ಹುಚ್ಚಿ ಚಂದ ನೋಡೋಂದ. ಇಲ್ಲ ಬುಟ್ಟಿ ಅದರಿ ಇಲ್ಲಿ ಅಂತೇಳಿ ತಂದಳು. ಅವಾಗಂತಾನ, ಕಂಬಕ್ಕೆ ಕಟ್ಟಿಂದ ಜಾಗದಾಗೆ, ಏನು ಪರಮಾತ್ಮ ಎಂತ ನಿನ್ ಲೀಲೆ ಅದ, ನೀನ್ ಎಂತ ಲೀಲೆ ಅದ, ನಿನ್ಗೆ ಇದು ಭೀ ಮಾಡಕ್ ಬರ್ತದ ಏನು, ಒಯ್ಯೋದನು ಬರ್ತದ, ನೀನು ಕುಡಕ್ನು ಬರ್ತದ, ಭಾಳ ಚಂದ ಐತಪ್ಪ ಅಂತ ಹೇಳಿ ಇಬ್ರು ಊಟ ಮಾಡಿದ್ರು. ಒಂದು ದಿವಸ ಗಂಡ ಹೆಂಡತಿ ಒಂದೇ ದಿವಸ ಸತ್ತು ಹೋಗ್ಬಿಟ್ರು.
ಸತ್ತು ಹೋಗ್ಬಿಟ್ಟಿದಾಗ ಏನಾಗ್ತು, ಕೈಲಾಸದಾಗ ಹೋದ ಬಳಿಕಲ್ಲಿ ಎಲ್ಲರಿಗೆ ಕೂಡಿಸಿ ಊಟಕ್ಕೆ ಕೊಡ್ತಾ ಇದ್ರು. ಊಟಕ್ಕೆ ಕೊಡ್ತಾ ಸಮಯದಾಗ ಇವ್ರಿಗೆ ಎಲ್ಲರಿಗೆ ಕರಿಗಡುಬು ನೀಡ್ತಾ ಇದ್ರು. ಯಾಕೆ ಅವ್ರು ಕರಿಬಿಡು ದಾನ ಮಾಡಿರಲ್ಲ. ಅವಾಗ ಹೆಂಡತಿ ಅಂತಾಳ, ಆ ಬೇರೆಯವರಿಗೆ ಕರಿಗಡುಬು ನೀಡಿ ತುಪ್ಪ ನೀಡತ್ತಾರ, ಇವ್ರಿಗೆ ಬರೇ ಕರಿಗಡುಬೆ ನೀಡ್ಯಾರ. ಈಕೆ ಅಂತಾಳ, ಯಾಕ್ರಿ ಅವ್ರಿಗೆ ಕರಿಗಡುಬು ನೀಡತ್ತಾರ ಮತ್ತೆ ನಮಗೆ ತುಪ್ಪ ನೀಡುತ್ತಿಲ್ಲ ಯಾಕೋ ಅಂದ್ರ, ಏ ಹುಚ್ಚಿ, ನೀ ನೀರು ತರ್ಲಕ್ ಹೋದಾಗ ನಾ ಕರಿಗಡುಬು ದಾನ ಮಾಡಿದ, ಮತ್ ಪರಮಾತ್ಮ ಹೆಂಗಿದ್ದ ಹಂಗೆ ಇಟ್ಟಾನ, ಅದಕ್ಕೆ ನಾವು ಕರಿಗಡುಬು ದಾನ ಮಾಡಿದ್ರೆ ನಮಗೆ ಬರೇ ಕರಿಗಡುಬೆ ನೀಡತ್ತಾವ, ಕರಿಗಡುಬೆ ನೀಡತ್ತಾರ, ನಮಗ್ ತುಪ್ಪ ಇಲ್ಲ ಅಂದ. ಏ ಎಷ್ಟು ಹುಚ್ಚಿದ್ರಿ, ಜರ ಈ ಕಡೆ ಮ್ಯಾಕ್ ಮುಖ ಮಾಡಿದ್ರ ನೆಲಿನ ಮೇಲೆ ತುಪ್ಪ ಇತ್ತು, ಆ ತುಪ್ಪ ಬಿ ನೀಡ್ಬೇಕಾಗಿತ್ತು ಅಂತಾಳ. ಯಾವಾಗ? ಕೈಲಾಸದಾಗ ಅಂತಾಳಕಿ. ಅದಕ್ಕ ನಾವು ಸತ್ತ ಮೇಲೆ ಬಯಸೋದು ಬೇಡ, ಜೀವಂತವಾಗಿ ಇರ್ಲಕ್ಕೆ ನಾವು ದಾನ ಧರ್ಮ ಧ್ಯಾನ ಜಪ ತಪ ಪೂಜೆ ಇವೆಲ್ಲ ಮಾಡೋದ್ರಿಂದ ನಮ್ಗ ಮುಕ್ತಿ ಹೊಂದುತ್ತದ, ಮುಕ್ತಿ ಸಿಗ್ತದ. ಗುರುಗಳ ಪೂಜೆ, ಗುರುಗಳ ಧ್ಯಾನ, ಗುರುಗಳ ವಾಕ್ಯ ಇವೆಲ್ಲ ನಾವು ಗುರು ಬಿಟ್ಟು ಯಾರು ಇಲ್ಲ. ರೋಗ ಕಾಯವನು ಡಾಕ್ಟರ್. ನಮ್ಗೆ ಉರಿ ಚಳಿ ಬಂದು ಅಂದ್ರೆ ಏನಾಗ್ತದ್ರಿ, ಡಾಕ್ಟರ್ ಬಳಿಗೆ ಹೋಯ್ತೇವಿ ಇಲ್ಲ. ರೋಗ ಕಾಯವನು ಡಾಕ್ಟರ, ಭವರೋಗ ಕಾಯವನು ಗುರು. ನಮಗೇನ ಮನೆ ಮೇಲೆ ಏನ ಪ್ರಾಬ್ಲಮ್ ಆಯ್ತು, ಏನೇ ಒಂದು ಅನಾಹುತ ಆಗ್ಲತ್ತಂದ್ರೆ ಏನ್ ಮಾಡ್ತೀವಿ, ನಮ್ಮ ಮನೆ ಗುರುಗಳಿಗೆ, ನಮ್ಮ ಮನೆ ದೇವರಿಗೆ ನಾವು ಯಾಕೆ ಹೋಗ್ತೀವಿ? ಅದಕ್ಕೆ ನಾವು ನಮ್ಮ ಗುರುಗಳು ರೋಗ ನಿವಾರಣೆ ಮಾಡುವ ಡಾಕ್ಟರ, ಭವರೋಗ ನಿವಾರಣೆ ಮಾಡೋರು ಗುರು. ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಕಾಯುವರು ಯಾರಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಎರಡು ಮಾತನಾಡಕ ಅವಕಾಶ ಕೊಟ್ಟಿದ್ದಕ್ಕ ತಮಗೆಲ್ಲರಿಗೂ ತುಂಬಾ ಧನ್ಯವಾದ ಹೇಳುತ್ತಾ